Hi, welcome back to my YouTube channel, Soulful Geetu. ಮಗ ಮಲ್ಕೊಂಡಿದ್ದಾನೆ, ಕ್ವಿಕ್ ಆಗಿ ಈ ವಿಡಿಯೋ ಶೂಟ್ ಮಾಡೋಣ ಅಂತ ಬಂದೆ. ಇದು ಯಾವ ರಿಲೇಟೆಡ್ ವಿಡಿಯೋ ಮಾಡ್ತಿದ್ದೀನಿ ಅಂತ ನಾನು ಮುಂದೆ ಮಾತಾಡ್ತಾ ನಿಮಗೆ ಗೊತ್ತಾಗುತ್ತೆ. ಇವಾಗ ನನ್ನ ಮಗನಿಗೆ 10 ತಿಂಗಳು. ಆ 10 ತಿಂಗಳು ನಾನು ಅವನಿಗೆ ಸಕ್ಸಸ್ಫುಲಿ ಬ್ರೆಸ್ಟ್ ಫೀಡಿಂಗ್ ಮಾಡಿದ್ದೀನಿ. ಇನಿಷಿಯಲ್ ಡೇಸಲ್ಲಿ ನಾನು ತುಂಬ ಸ್ಟ್ರಗಲ್ ಮಾಡಿದೆ. ಇದ್ರ ರಿಲೇಟೆಡ್ ನಾನು ಒಂದು ವಿಡಿಯೋ ಕೂಡ ಹಾಕಿದ್ದೀನಿ ಯೂಟ್ಯೂಬಲ್ಲಿ, ಬ್ರೆಸ್ಟ್ ಫೀಡಿಂಗ್ ಸ್ಟ್ರಗಲ್ಸ್ ಅಂತ. ನಿಪ್ಪಲ್ ಇಶ್ಯೂ ಇತ್ತು, ಅವನಿಗೆ ಲ್ಯಾಚ್ ಮಾಡಕ್ಕೆ ಬರ್ತಾ ಇರಲಿಲ್ಲ. ಜೊತೆಗೆ ನಾನು ನಿಪ್ಪಲ್ ಶೀಲ್ಡ್ಸ್ ಯೂಸ್ ಮಾಡ್ತಾ ಇದ್ದೆ, ಪಂಪಿಂಗ್ ಮಾಡ್ತಿದ್ದೆ. ಆ್ಯಂಡ್ ದೆನ್ ಫಾರ್ಮುಲಾ ಫೀಡ್ ಮಾಡಿ ಅಂತ ನಂಗೆ ಸಜೆಷನ್ಸು ಬಂತು. ಅದೆಲ್ಲನೂ ನಾನು ಕ್ರಾಸ್ ಮಾಡಿ ಬ್ರೆಸ್ಟ್ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇವಾಗ ಸಕ್ಸಸ್ಫುಲಿ 10 ಮಂತ್ಸ್ ಆಗಿದೆ ಬ್ರೆಸ್ಟ್ ಫೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಸಿ. ಆ್ಯಂಡ್ 10 ತಿಂಗಳಿಂದನೂ ಅವನು ಆರಾಮಾಗಿ ಹಾಲು ಕುಡ್ಕೊಂಡಿದ್ದಾನೆ. ಆ್ಯಂಡ್ ಇವಾಗಲೂ ಹಾಲು ಸಾಕಾಗ್ತಿದೆ ಅವನಿಗೆ. ಎಲ್ರಿಗೂ ತುಂಬ ಕ್ವಶನ್ಸ್ ಇತ್ತು. ತುಂಬ ಜನ ನನ್ನ ಆ ವಿಡಿಯೋಗೆ ತುಂಬ ಕಮೆಂಟ್ಸ್ ಹಾಕಿದ್ರಿ. ಮ್ಯಾಮ್, ಮಗುಗೆ ಎಷ್ಟು ತಿಂಗಳು, ಬೇಬಿ ಎಷ್ಟು ವೆಯ್ಟ್ ಇದ್ದಾನೆ, ನಾನು ಫಾರ್ಮುಲಾ ಫೀಡ್ ಮಾಡ್ತಿದ್ದೀನಿ, ಎಷ್ಟು ML ಕೊಡಬೇಕು ಮಗುಗೆ ನಾವು. ಆ್ಯಂಡ್ ನೋಡ್ಬೋದು ನಾನು ಅಲ್ಲಿ ಸ್ಕ್ರೀನ್ ಮೇಲೆ ಕೂಡ ಆ್ಯಡ್ ಮಾಡ್ತೀನಿ ಕಮೆಂಟ್ಸು ಏನೇನು ಬಂದಿದೆ ಅಂತ. ತುಂಬ ಜನ ಬಂದು, ಮ್ಯಾಮ್ ಮಾರ್ನಿಂಗ್ 6ಇಂದ ನೈಟ್ 9ವರೆಗೂ 720 ml ಫೀಡ್ ಮಾಡಿಸ್ತಿದ್ದೀನಿ. ಆಮೇಲೆ ನೈಟ್ ಅವನು ಮಲಗಿದ ಮೇಲೂ ಎದ್ದೇಳಲ್ಲ ಮ್ಯಾಮ್, ನಾನೇ ಫೋರ್ಸ್ ಮಾಡಿ ಫೀಡ್ ಮಾಡ್ಸೋಕೆ ಹೋದರೆ 2 ಟೈಮ್ 60 ml ಅಷ್ಟು ತಗೋತಾನೆ ಅಷ್ಟೇ ಮ್ಯಾಮ್. ಎಕ್ಸ್ಪ್ರೆಸ್ ಮಾಡಿ ಫೀಡ್ ಮಾಡೋದ್ರಿಂದ ಮಿಲ್ಕ್ ಕಡಿಮೆ ಆಗುತ್ತಾ? ನಿಮ್ಮ ಮಗುಗೆ ಎಷ್ಟು ತಿಂಗಳು, ನೀವೆಷ್ಟು ಸರಿ ಫೀಡ್ ಮಾಡ್ತಿದ್ದೀರಾ, ಅವನೆಷ್ಟು ವೆಯ್ಟ್ ಇದ್ದಾನೆ, ಪಂಪಿಂಗ್ ಸ್ಕೆಡ್ಯೂಲ್ ಹೇಳ್ಕೊಡಿ. ಆ್ಯಂಡ್ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲೂ DM ಮಾಡಿದ್ದೀರಾ. ಪಂಪಿಂಗ್ ಪಾರ್ಟ್ಸ್ನ ಹೆಂಗೆ ಕ್ಲೀನ್ ಮಾಡ್ತಿದ್ರಿ, ಅದನ್ನು ಹೆಂಗೆ ಮೇಂಟೈನ್ ಮಾಡ್ತಿದ್ರಿ ಹೈಜಿನಿಟಿ ಅಂತ ತುಂಬ 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 ಕಮೆಂಟ್ಸು. ಆ್ಯಂಡ್ ತುಂಬ ಜನ ನನ್ನ ರೀಚ್ ಔಟ್ ಆಗಿದ್ರಿ. ಆ್ಯಂಡ್ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ನನ್ನ ವಾಟ್ಸಪ್ ನಂಬರ್ ತೊಗೊಂಡು ನನಗೆ ಕಾಲ್ ಮಾಡಿ ಕೂಡ ಮಾತಾಡಿದ್ದಾರೆ ಅಮ್ಮಂದಿರು. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ. ನನ್ನಿಂದ ಅಟ್ಲೀಸ್ಟ್ ಒಂದು ಮಗುಗೆ ಅಥವಾ ಒಂದು ಅಮ್ಮಂಗೆ ಹೆಲ್ಪ್ ಆಗಿದೆ ಅಂತ ಅಂದ್ರೂ ನನಗದು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ. ಆ್ಯಂಡ್ ದಟ್ ಈಸ್ ವೈ ನಾನು ಡಿಸೈಡ್ ಮಾಡಿದೆ ಮಾಮ್ ಸರ್ಕಲ್ ಅಂತ ಒಂದು ಕಮ್ಯುನಿಟಿ ಮಾಡೋಣ. ಬಿಕಾಸ್ ಒಂದು ಮಧ್ಯರಾತ್ರಿ ಒಂದು ಅಮ್ಮ ಫೀಡ್ ಮಾಡಿಸ್ತಿರ್ತಾರೆ ಒಂದು ಮಗುಗೆ, ಅವ್ರಿಗೆ ಉಸಿರಾಡೋಕ್ಕಾಗ್ತಿಲ್ವೋ ಮಗುಗೆ, ಅಥವಾ ಹಾಲು ಕುಡಿತಿಲ್ವೋ, ಅಥವಾ ಸುಮ್ಮನೆ ಅಳ್ತಿದಾರೋ, ಅವ್ರಿಗೆ ಏನು ಮಾಡ್ಬೇಕಂತಲೇ ಗೊತ್ತಾಗಲ್ಲ. ಆ್ಯಂಡ್ ಎಷ್ಟೋ ಜನ ಸಿಂಗಲ್ ಪೇರೆಂಟ್ಸ್ ಇರ್ತಾರೆ. ಇನ್ ದ ಸೆನ್ಸ್ ಹೆಲ್ಪಿಂಗಿಗೆ ಯಾರೂ ಇರೋದೇ ಇಲ್ಲ. ಆ ಟೈಮಲ್ಲಿ ಯಾರನ್ನ ಕೇಳೋದು? ಆಲ್ ಆಫ್ ಎ ಸಡನ್ ಹಾಸ್ಪಿಟಲ್ ಕರ್ಕೊಂಡು ಹೋಗಬೇಕು. ಅಲ್ಲಿಗೆ ಕರ್ಕೊಂಡು ಹೋಗೋದ್ರಿಂದ ಅಲ್ಲಿ ಡಾಕ್ಟರ್ಸ್ ಹೆಲ್ಪ್ ಮಾಡ್ತಾರೆ ಕೆಲವರಿಗೆ. ಬಟ್ ಆ ಮೊಮೆಂಟಿಗೆ ಯಾರನ್ನಾದ್ರೂ ಕೇಳಬೇಕು ಅಂತ ಅನ್ನಿಸ್ದಾಗ ಈ ಕಮ್ಯುನಿಟಿ, ಓಕೆ ನಾನು ಇವ್ರ ಹತ್ರ ಕೇಳ್ಬೋದು ಅನ್ನೋ ಅಂತ ಒಂದು ಸೇಫೆಸ್ಟ್ ಪ್ಲೇಸ್ನ ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ನನ್ನ ವಿಷನ್ ಆಗಿತ್ತು. ಸೊ ಮಾಮ್ ಸರ್ಕಲ್ ಅಂತ ಒಂದು ಕಮ್ಯುನಿಟಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದರ ಕೆಳಗಡೆ ಮಿಲ್ಕ್ ಬಾಂಡ್ ಅಂತ ಒಂದು ಗ್ರೂಪ್ ಇದೆ. ಆ್ಯಂಡ್ ಅದರಲ್ಲಿ ಬಂದು ನಿಮಗೆ ಲ್ಯಾಕ್ಟೇಷನ್ ರಿಲೇಟೆಡ್ಡು, ಫೀಡಿಂಗ್ ರಿಲೇಟೆಡ್ಡು, ಪಂಪಿಂಗ್ ರಿಲೇಟೆಡ್ಡು, ಫಾರ್ಮುಲಾ ಫೀಡಿಂಗ್ ರಿಲೇಟೆಡ್ಡು, ಅಥವಾ ನಿಮ್ಮ ಪ್ರೆಗ್ನೆನ್ಸಿ ರಿಲೇಟೆಡ್ಡು, ಪೋಸ್ಟ್ ಪ್ರೆಗ್ನೆನ್ಸಿ ರಿಲೇಟೆಡ್ ಏನೇ ಇದ್ರೂ ಯು ಕ್ಯಾನ್ ಆಸ್ಕ್ ದೇರ್. ಬಿಕಾಸ್ ಅದರಲ್ಲಿ ನಮಗೆ ಇಬ್ಬರು ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಇದ್ದಾರೆ. ಒಬ್ಬರು ಬಂದು ಮಿಲ್ಕ್ ಟಾಕ್ಸ್ ಅಂತ ಕುಮುದ ಅಂತ ಇದ್ದಾರೆ. ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ನಾನು ಆ್ಯಕ್ಚುಲಿ ಅವ್ರ ಸೆಷನ್ ತಗೊಂಡಿದ್ದೆ ಕೂಡ. ಅವರು ಇರ್ತಾರೆ. ಅವರಿಗೂ ಒಂದು ಮಗು ಇದೆ, ಸ್ಟಿಲ್ ಅ ಸ್ಮಾಲ್ ಬೇಬಿ, 1.5 ಇಯರ್ ಅನಿಸುತ್ತೆ ಆ ಮಗುಗೂ ಕೂಡ. ಆ್ಯಂಡ್ ಅವರು ಬ್ಯುಸಿ ಇರ್ಬೋದು ಸಮ್ಟೈಮ್ಸ್ ಅಂತ ಇನ್ನೂ ಒಬ್ಬರು ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ನ ಹುಡುಕ್ತಾ ಇದ್ದೆ. ನಾನು ಕನ್ನಡದಲ್ಲಿ ವ್ಲಾಗ್ಸ್ ಮಾಡೋದ್ರಿಂದ ನನಗೆ ತುಂಬ ಜನ ಕನ್ನಡ ಮಾಮ್ಸ್ ಕನೆಕ್ಟ್ ಆಗಿದ್ದಾರೆ, ಕನ್ನಡ ಆಡಿಯನ್ಸ್ ಇದ್ದಾರೆ. ಸೊ ದಟ್ ನನಗೆ ಕನ್ನಡ ಗೊತ್ತಿರೋ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಸಿಕ್ಕಿದ್ರೆ ಹೆಲ್ಪ್ ಆಗುತ್ತೆ ಅಂತ ಇತ್ತು. ಸೊ ವೆನ್ ಐ ವಾಸ್ ಸರ್ಚಿಂಗ್ ಅ ಜಮ್ ಆಫ್ ಅ ಪರ್ಸನ್ ನನಗೊಬ್ರು ಸಿಕ್ಕಿದ್ದಾರೆ. ಅವ್ರ ಹೆಸರು ನಿರ್ಮಲಾ ಅಂತ. ಅವ್ರ ಇನ್ಸ್ಟಾಗ್ರಾಮ್ ID ಕೂಡ ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ನೋಡ್ಬೋದು ಹೋಗಿ. ಪ್ರೆಗ್ನೆನ್ಸಿ, ಪೋಸ್ಟ್ ಪ್ರೆಗ್ನೆನ್ಸಿ, ಬ್ರೆಸ್ಟ್ ಫೀಡಿಂಗ್, ಪೇರೆಂಟಿಂಗ್ ಇದರೆಲ್ಲ ರಿಲೇಟೆಡನ್ನು ಅವರು ಹೆಲ್ಪ್ ಮಾಡ್ತಾರೆ. ತುಂಬ ಜನಗಳಿಗೆ ಈಗಾಗಲೇ ಹೆಲ್ಪ್ ಮಾಡಿದ್ದಾರೆ ಕೂಡ. ಆ್ಯಂಡ್ ನಾನು ಅವ್ರ ಹತ್ರ ಈ ಥರ ವಿಷನ್ ನನಗಿದೆ, ಈ ಥರ ಕಮ್ಯುನಿಟಿ ಕ್ರಿಯೇಟ್ ಮಾಡ್ತಿದ್ದೀನಿ, ನೀವು ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆಗೋಕ್ಕಾಗುತ್ತಾ ಅಂತ ಕೇಳಿದಾಗ, ಓ ಮೈ ಗಾಡ್, ನಾನು ಸೇಮ್ ಥಾಟ್ ಇಟ್ಕೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ದು. ಡೆಫಿನೆಟ್ಲಿ ನಾನು ಜಾಯ್ನ್ ಆಗ್ತೀನಿ ಅಂತ ಶಿ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಕುಮುದ ಅವ್ರು ಕೂಡ ಶಿ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಇವನ್ ದೋ ಬ್ಯುಸಿ ಇದ್ದರೂ ಕೂಡ ನನಗೆ ಟೆಕ್ಸ್ಟ್ ಮಾಡಿ ರೆಸ್ಪಾಂಡ್ ಮಾಡಿ
ಓಕೆ ನಾನು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು. ಸೊ ಐ ಆಮ್ ಸೊ ಹ್ಯಾಪಿ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ದಿ ಬೋತ್ ಆಫ್ ದೆಮ್. ಸೊ ಇದರಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಏನೋ ಸಡನ್ ಆಗಿ ಏನೋ ಕ್ವಶನ್ಸ್ ಕೇಳಬೇಕು, ಏನೋ ಡೌಟ್ ಇರುತ್ತೆ ಅಂತ ಅಂದಾಗ ಆ 2 ಅಲ್ಲಿ ಯು ಕ್ಯಾನ್ ಡೆಫಿನೆಟ್ಲಿ ರಿಮೆಂಬರ್ ಆರ್ ಮಾಮ್ ಸರ್ಕಲ್ ಕಮ್ಯುನಿಟಿ. ಒಂದು ಮಾಮ್ ಟು ಮಾಮ್ ಸಪೋರ್ಟ್ ಅನ್ಕೋಬೋದು, ಅಥವಾ ಮಾಮ್ ಟು ಮಾಮ್ ಈಗ ನಾನು ನಿಮ್ಮ ಹತ್ರ ಏನೋ ಶೇರ್ ಮಾಡ್ತಿರೋ ಥರ ನೀವೇನೋ ಶೇರ್ ಮಾಡಬೇಕು ಅನ್ನಿಸ್ದಾಗ ಆ ಗ್ರೂಪಲ್ಲಿ ನೀವು ಶೇರ್ ಮಾಡ್ಬೋದು. ತುಂಬ ಜನ ಅಮ್ಮಂದಿರು ಇರ್ತಾರೆ, ಅವ್ರು ಯಾರೋ ಏನೋ ಒಂದು ಡೌಟ್ ಕೇಳಿದಾಗ ಅದೇ ಡೌಟ್ ನಿಮಗೂ ಇದ್ರೆ, ಸೊ ದಟ್ ಆ ಡೌಟಿಗೆ ನಾವೇನಾದರೂ ಕ್ಲಾರಿಫಿಕೇಶನ್ ಕೊಟ್ಟಾಗ ಅಥವಾ ಹೆಲ್ಪ್ ಮಾಡಿದಾಗ ಅಥವಾ ನಮ್ಮ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಏನಾದರೂ ಹೇಳ್ಕೊಟ್ಟಾಗ ಅದು ನಿಮ್ಗೂ ಓಕೆ, ಈ ಡೌಟ್ ನಿಮಗೂ ಇತ್ತು, ಕ್ಲಾರಿಫೈ ಆಗುತ್ತೆ. ಸೊ ಆ ಕಮ್ಯುನಿಟಿಲಿ ಇರೋದ್ರಿಂದ ಡೆಫಿನೆಟ್ ಆಗಿ ತುಂಬ ಜನ ಅಮ್ಮಂದಿರಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇನ್ನ ಒಂದು ಅದೇ ಕಮ್ಯುನಿಟಿ ಕೆಳಗಡೆ ಇನ್ನ ಒಂದು ಗ್ರೂಪ್ ಇದೆ, ದಟ್ ಈಸ್ ಲಿಟಲ್ ಕೇರ್ ಕ್ರ್ಯೂ ಅಂತ. ಬಿಕಾಸ್ ನನಗೆ ತುಂಬ ಜನ ನನ್ನ ಮಗನಿಗೆ ಜ್ವರ ಇದೆ, ಅವರಿಗೆ ಇಷ್ಟು ವೆಯ್ಟ್ ಇದ್ದಾರೆ, ಎಷ್ಟು ML ನಾವು ಡೋಲೋ ಡ್ರಾಪ್ಸ್ ಅಥವಾ ಪ್ಯಾರಾಸಿಟಮಲ್ ಹಾಕಬೇಕು. ಸಿ ನಾನು ಡಾಕ್ಟರ್ ಅಲ್ಲ, ಆ್ಯಂಡ್ ಆಲ್ಸೋ ನಾನು ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ ಕೂಡ ಅಲ್ಲ, ಒಂದು ಅಮ್ಮ ಅಷ್ಟೇ. ನನ್ನ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡಿದಾಗ ತುಂಬ ಜನ ಅಮ್ಮಂದಿರು ನನ್ನ ಜೊತೆ ಕನೆಕ್ಟ್ ಆದ್ರಿ. ಸೊ ನಾನು ನಿಮಗೆ ಒಂದು ರಾಂಗ್ ಏನೋ ಒಂದು ತಪ್ಪು ತಿಳುವಳಿಕೆ ಕೊಡಬಾರ್ದು ಅಥವಾ ಏನೋ ಒಂದು ತಪ್ಪನ್ನ ಹೇಳ್ಕೊಡ್ಬಾರ್ದು ಅಂತ ನಾನು ಈ ಕಮ್ಯುನಿಟಿನ ಕ್ರಿಯೇಟ್ ಮಾಡಿದ್ದು. ನನ್ನ ಪೀಡಿಯಾಟ್ರಿಷಿಯನ್ ಹತ್ರ ಮಾತಾಡಿ ಈ ಥರ ಮಗು ರಿಲೇಟೆಡು, ಅವರು ಫುಡ್ ತಿಂದಿದ್ದು ರಿಲೇಟೆಡು, ಅವರ ಪಾಟಿ ಯಾವುದೋ ಒಂದು ಮಗು ಪಾಟಿ ಬೇರೆ ಏನೋ ಕಲರ್ ಇತ್ತು ಅಂತ ನನಗೆ DM ಮಾಡಿದ್ರು. ಸೊ ಇದೆಲ್ಲ ನಾನು ಡಾಕ್ಟರ್ ಅಲ್ಲ, ನನಗೆ ಗೊತ್ತೇ ಇಲ್ಲ ಇದ್ರ ರಿಲೇಟೆಡ್ ಎಲ್ಲ. ಆ್ಯಂಡ್ ನಾನು ಅವ್ರ ಹತ್ರ ಮಾತಾಡಿ ಅವರಿಗೆ ಹೆಲ್ಪ್ ಕೂಡ ಮಾಡಿದೆ, ಯಾಕೆ ಹಂಗಾಗಿರ್ಬೋದು ಮಗುಗೆ ಅಂತ. ಅವರು ಕೂಡ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ದಟ್ ಆ ಗ್ರೂಪಲ್ಲಿ ನಿಮಗೆ ಮಗು ರಿಲೇಟೆಡ್ಡು, ಬೇಬಿ ಕೇರ್, ಹೆಲ್ತ್ ಕೇರ್ ರಿಲೇಟೆಡ್ ಏನಾದರೂ ಕ್ವಶನ್ಸ್ ಇದ್ದರೆ ನೀವು ಆ ಗ್ರೂಪ್ಗೂ ಕೂಡ ಜಾಯಿನ್ ಆಗ್ಬೋದು. ಒಂದು ಕಮ್ಯುನಿಟಿಯಲ್ಲಿ ನಿಮಗೆ 2 ಗ್ರೂಪ್ಸ್ ಇದೆ. ಒಂದು ಮಿಲ್ಕ್ ಬಾಂಡ್ ಅಂತ ಲ್ಯಾಕ್ಟೇಷನ್ ಫೀಡಿಂಗ್ ರಿಲೇಟೆಡ್ ಕ್ವಶನ್ಸ್ಗೆ, ಇನ್ನೊಂದು ಲಿಟಲ್ ಕೇರ್ ಕ್ರೂ ಬೇಬಿ ಹೆಲ್ತ್ ಕೇರ್ ರಿಲೇಟೆಡ್ಗೆ ಇರುತ್ತೆ. ಸೊ ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್ ನೀವು 2 ಗ್ರೂಪಲ್ಲಿ ಯಾವ ಗ್ರೂಪ್ ಬೇಕಾದ್ರೂ ಚೂಸ್ ಮಾಡ್ಬೋದು, ಅಥವಾ 2 ಗ್ರೂಪ್ಗೂ ಬೇಕಾದರೂ ಜಾಯಿನ್ ಆಗ್ಬೋದು. ಟು ಕೀಪ್ ಇಟ್ ವೆರಿ ಪ್ರೈವೇಟ್. ಯಾಕಂದರೆ ನಾನು ಈ ಕಮ್ಯುನಿಟಿ ಕ್ರಿಯೇಟ್ ಮಾಡ್ತಾ ಇರೋದು ಅಮ್ಮಂದಿರಿಗೋಸ್ಕರ. ಆ್ಯಂಡ್ ಅಮ್ಮಂದಿರು ಬ್ರೆಸ್ಟ್ ಫೀಡಿಂಗ್ ರಿಲೇಟೆಡ್ಡು ಅಥವಾ ಅವರೇನೋ ಪರ್ಸ್ನಲ್ ಇಶ್ಯೂಸ್ ಏನಾದ್ರು ಶೇರ್ ಮಾಡ್ಕೊಬೇಕು ಅಂತಂದಾಗ ಇದನ್ನ ಪಬ್ಲಿಕ್ ಆಗಿ ಇಡೋದಕ್ಕೆ ನನಗಿಷ್ಟ ಇಲ್ಲ. ಎಷ್ಟೋ ಜನ ಮುಜುಗರ ಪಡ್ತಾರೆ, ಎಷ್ಟೋ ಜನ ಕಮೆಂಟ್ ಹಾಕೋಕ್ಕೆ ಮುಜುಗರ ಪಟ್ಕೊಂಡು ನನಗೆ ಇನ್ಸ್ಟಾಗ್ರಾಮಲ್ಲಿ DM ಮಾಡಿರೋರು ಇದ್ದಾರೆ. ಸೊ ಅದಕ್ಕೋಸ್ಕರ ಇದನ್ನ ತುಂಬ ಪ್ರೈವೇಟ್ ಆಗಿರೋದಕ್ಕೋಸ್ಕರ ನಾನು ಎಲ್ಲೂ ಲಿಂಕ್ನ ಶೇರ್ ಮಾಡ್ತಾ ಇಲ್ಲ. ನಿಮಗೆ ಯಾರಿಗಾದರೂ ಮಾಮ್ ಸರ್ಕಲ್ ಕಮ್ಯುನಿಟಿ ಜಾಯಿನ್ ಆಗಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಹಾಕಿ ಮಾಮ್ ಸರ್ಕಲ್ ಅಂತ. ನಂದು ಇನ್ಸ್ಟಾಗ್ರಾಮ್ ID ನಾನು ನಿಮಗೆ ಅದೇ ಕಮೆಂಟಿಗೆ ರಿಪ್ಲೈ ಮಾಡಿ ಟ್ಯಾಗ್ ಮಾಡ್ತೀನಿ. ನೀವು ಹೋಗಿ ಇನ್ಸ್ಟಾಗ್ರಾಮಲ್ಲಿ ನನಗೆ DM ಮಾಡಿ, ಮಾಮ್ ಸರ್ಕಲ್ ಲಿಂಕ್ ಬೇಕು, ಐ ವಾಂಟ್ ಜಾಯಿನ್ ಅಂತ. ನಾನು ಡೆಫಿನೆಟ್ ಆಗಿ ಯಾರೇ ನನಗೆ ಮೆಸೇಜ್ ಮಾಡಿದ್ರು ನಾನು ಫಾಲೋವರ್ಸ್ ಗೇನ್ಗೋಸ್ಕರ ಮಾಡ್ತಿಲ್ಲ, ನನ್ನ ವ್ಯೂಸ್ಗೋಸ್ಕರ ಮಾಡ್ತಿಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾಡ್ತಿಲ್ಲ. ನನ್ನಿಂದ ಯಾವುದಾದ್ರೂ ಒಂದು ಮಗುಗೆ, ಒಂದು ಅಮ್ಮಂಗೆ ಹೆಲ್ಪ್ ಆಗುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ನನಗೆ ಇನ್ಯಾವುದೂ ಇಲ್ಲ. ಆ್ಯಂಡ್ ಆ ಒಂದು ಮಗುಗೆ ನಾನು ಹೆಲ್ಪ್ ಮಾಡೋದ್ರಿಂದ, ಒಂದು ತಾಯಿಗೆ ಹೆಲ್ಪ್ ಮಾಡೋದ್ರಿಂದ ಅದು ನನ್ನ ಮಗನಿಗೆ ದೊಡ್ಡ ಆಶೀರ್ವಾದ ಆಗ್ಬೋದು ಅನ್ನೋದು ಅಷ್ಟೇ ನನ್ನ ಮನಸ್ಥಿತಿ ಇರೋದು. ಯಾಕೆ ನಾನು ಫಾಲೋ ಮಾಡಿ ನನಗೆ DM ಮಾಡಿ ಅಂತ ಹೇಳ್ತೀನಿ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಏನಾಗುತ್ತೆ, ನೀವು ನನ್ನ ಫಾಲೋ ಮಾಡ್ದಲ್ಲೇ ಏನಾದರೂ ಮೆಸೇಜ್ ಮಾಡಿದರೆ ಅದು ಮೆಸೇಜಸ್ಸಲ್ಲಿ ಬರಲ್ಲ, ಅದು ಬೇರೆ ಎಲ್ಲೋ ಹೋಗಿ ಡ್ರಾಪ್ ಔಟ್ ಆಗಿಬಿಡುತ್ತೆ. ರಿಕ್ವೆಸ್ಟಲ್ಲೋ ಒಂದೊಂದ್ಸತಿ ರಿಕ್ವೆಸ್ಟಲ್ಲೂ ಬರಲ್ಲ ಆ ಮೆಸೇಜಸ್ಸು. ತುಂಬ ಜನಕ್ಕೆ ಇದು ಆಗಿದೆ, ಈ ಅನುಭವ ಆಗಿದೆ. ಹಾಗಾಗಿ ನನಗೆ ಯಾರೇ DM ಮಾಡಿದ್ರು ಪ್ಲೀಸ್ ಒಂದು ಫಾಲೋ ಮಾಡೋದ್ರಿಂದ ಏನು ಲೂಸ್ ಆಗಲ್ಲ ನಿಮಗೆ, ಅಥವಾ ನಾನು ಫಾಲೋವರ್ಸ್ ಗೇನ್ ಮಾಡ್ಕೊಂಡ್ಬಿಡ್ತೀನಿ ಅಂತ ನಿಮ್ಮ ಮೈಂಡ್ ಸೆಟ್ ಇದ್ದರೆ ಪದೇ ಪದೇ ಟೆಕ್ಸ್ಟ್ ಮಾಡ್ತಾ ಇರಿ. ಯಾವಾಗಾದ್ರೂ ಒಂದ್ಸತಿ ರಿಕ್ವೆಸ್ಟಲ್ಲಿ ಅದು ಬಂದಾಗ ನಾನು ನಿಮಗೆ ರೆಸ್ಪಾಂಡ್ ಮಾಡ್ಬೋದು. ಒಂದು ಫಾಲೋ ಮಾಡೋಕ್ಕೂ ಇಷ್ಟ ಇಲ್ಲ ಅನ್ನೋರು ಅದನ್ನು ಮಾಡಿ, ಇಟ್ಸ್ ಓಕೆ ಮ್ಯಾಮ್, ನಾವು ಫಾಲೋ ಮಾಡ್ತೀವಿ ಅನ್ನೋರು ಫಾಲೋ ಮಾಡಿ ನನಗೊಂದು ಮೆಸೇಜ್ ಮಾಡಿದಾಗ ನಾನು ನಿಮ್ಮ ಪ್ರೊಫೈಲ್ನ ವೆರಿಫೈ ಮಾಡ್ತೀನಿ ಫಸ್ಟು, ಜೆನ್ಯೂನ್ ಇದೆಯಾ ಅಕೌಂಟು ಅಂತ. ಆ ಥರ ಜೆನ್ಯೂನ್ ಅಮ್ಮಂದಿರಿಗೆ ಮಾತ್ರ ನಮ್ಮ ಕಮ್ಯುನಿಟಿ. ಸೊ ಯಾರೇ ಜಾಯಿನ್ ಆಗಬೇಕಂದ್ರೂ ಯು ಫೀಲ್ ಫ್ರೀ, ಬಿಕಾಸ್ ಇಟ್ ಇಸ್ ವೆರಿ ಸೇಫ್. ಆ್ಯಂಡ್ ಈವನ್ ನನ್ನ ಲ್ಯಾಕ್ಟೇಷನ್ ಕನ್ಸಲ್ಟೆಂಟ್ಸ್ ಆಗಲಿ ಅಥವಾ ನನ್ನ ಪೀಡಿಯಾಟ್ರಿಷಿಯನ್ ಆಗಲಿ, ಯಾರೇ ಅವರು ಲಿಂಕ್ನ ಶೇರ್ ಮಾಡಿದ್ರು ಕೂಡ ಯಾರಿಗಾದ್ರೂ ಬೇರೆಯವರಿಗೆ, ಅದು ನನಗೆ, ಅಥವಾ ನನ್ನ ಗ್ರೂಪ್ಗೆ ಆಲ್ರೆಡಿ ಜಾಯಿನ್ ಆಗಿರೋರೇ ಆಗಲಿ ಬೇರೆಯವರಿಗೆ ಅದನ್ನು ಲಿಂಕ್ನ ಶೇರ್ ಮಾಡಿದ್ರೆ, ಕಮ್ಯುನಿಟಿ ಲಿಂಕು ಡೆಫಿನೆಟ್ ಆಗಿ ಅದನ್ನು ತುಂಬ, ಆ ಕಮ್ಯುನಿಟಿಯಲ್ಲೂ ತುಂಬ ಪ್ರೈವಸಿ ಮೇಂಟೈನ್ ಮಾಡಿದ್ದೀನಿ.
ಅವರು ಇಮಿಡಿಯೇಟ್ ಆಗಿ ಆ ಕಮ್ಯುನಿಟಿಗೆ ಜಾಯ್ನ್ ಆಗಕ್ಕಾಗಲ್ಲ, ನನಗೆ ರಿಕ್ವೆಸ್ಟ್ ಕಳಿಸ್ಬೇಕು ಅವರು. ಸೊ ನಾನು ಅಲ್ಲಿ ಚೆಕ್ ಮಾಡಿ ಅವ್ರ ಹತ್ರ ಮಾತಾಡಿ ಆ್ಯಂಡ್ ದೆನ್ ಅವ್ರ ಜೆನ್ಯೂನ್ ಅನ್ಸಿದ್ರೆ ಮಾತ್ರ ನಾನು ಕಮ್ಯುನಿಟಿಗೆ ಜಾಯಿನ್ ಮಾಡಿಸ್ತೀನಿ. ಸೊ ಇದರಿಂದ ಡೆಫಿನೆಟ್ ಆಗಿ ತುಂಬಾ ಜನ ಅಮ್ಮಂದಿರಿಗೆ ಹೆಲ್ಪ್ ಆಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಆ್ಯಂಡ್ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ ಕೂಡ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ತುಂಬ ಜನ ನನಗೂ ಕೂಡ ಅನಿಸಿತ್ತು, ತುಂಬ ಜನ ಫಸ್ಟ್ 6 ವೀಕ್ಸಲ್ಲಿ ಆ್ಯಕ್ಚುಲಿ ಬ್ರೆಸ್ಟ್ ಫೀಡಿಂಗ್ ತುಂಬ 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 ಸ್ಟ್ರಗಲ್ಸ್ನ ಫೇಸ್ ಮಾಡ್ತೀವಿ. ಲೆಟಸ್ ಕ್ವಿಟ್ ಅನ್ಸುತ್ತೆ, ಬಿಟ್ಬಿಡೋಣ ಬ್ರೆಸ್ಟ್ ಫೀಡಿಂಗ್, ಲೆಟಸ್ ಸ್ವಿಚ್ ಫಾರ್ ಫಾರ್ಮುಲಾ ಫೀಡಿಂಗ್. ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ವೆನ್ ಯು ಹ್ಯಾವ್ ವೆನ್ ಯು ಹ್ಯಾವ್ ದ ಕೆಪಬಿಲಿಟಿ ಆಫ್ ಪ್ರೊಡ್ಯೂಸಿಂಗ್ ದ ಮಿಲ್ಕ್, ಯಾಕೆ ಸುಮ್ಮನೆ ಫಾರ್ಮುಲಾ ಮಿಲ್ಕ್ಸಿಗೆ ಹೋಗ್ತೀರಾ? ಸೊ ಕ್ವಿಟ್ ಮಾಡಬೇಡಿ, ಸಪೋರ್ಟ್ ಇದೆ ಆ್ಯಂಡ್ ನಾವೆಲ್ಲ ಇದ್ದೀವಿ ಹೆಲ್ಪ್ ಮಾಡೋದಕ್ಕೆ. ಟ್ರೈ ಮಾಡಿ ಫಸ್ಟು ನೀವು. ಆ ಥರ ಅಮ್ಮಂದಿರಿಗೋಸ್ಕರನೇ ಈ ಗ್ರೂಪ್ ಆ್ಯಕ್ಚುಲಿ ಇರೋದು. ಸೊ ಯಾರಾದರೂ ಈ ವಿಡಿಯೋ ನೋಡ್ತಾ ಇರೋರು ಅಮ್ಮ ಆಗಿದ್ರೆ, ಅಥವಾ ನಿಮ್ಗೆ ಯಾರಾದರೂ ಅಮ್ಮ ಗೊತ್ತಿದ್ರೆ, ನಿಮಗೆ ಗೊತ್ತಿರೋರು ಯಾರಾದರೂ ಹೊಸದಾಗಿ ಅಮ್ಮ ಆಗಿದ್ರೆ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಡೆಫಿನೆಟ್ ಆಗಿ ಅವ್ರಿಗೆ ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಮದರ್ಹುಡ್ ರಿಲೇಟೆಡ್, ಪೇರೆಂಟಿಂಗ್ ರಿಲೇಟೆಡ್, ಅಥವಾ ನಿಮಗೆ ಏನೇ ಕ್ವಶನ್ಸ್ ಇದ್ರೂ ನೀವು ಕಮೆಂಟ್ ಮಾಡಿದ್ರೆ ನಾನು ಅದರ ರಿಲೇಟೆಡ್ ವಿಡಿಯೋ ಮಾಡಿ ಹಾಕ್ತೀನಿ. ಈ ಥರ ಯಾವುದ್ರದ್ದೇ ರಿಲೇಟೆಡ್ ವಿಡಿಯೋಸ್ ನೀವು ನೋಡಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಸೋ ಮಚ್ ಆಫ್ ಲವ್. ನನಗೆ ತುಂಬ ಲವ್ ಕೊಟ್ಟಿದ್ದೀರಾ. ತುಂಬ ಬೇಗ ನನಗೆ ಸಬ್ಸ್ಕ್ರೈಬರ್ಸು ಬಿಲ್ಡ್ ಆದರು. ಸಬ್ಸ್ಕ್ರೈಬರ್ಸ್ ಅನ್ನೋದಕ್ಕಿಂತ ಜಾಸ್ತಿ ಅಮ್ಮಂದಿರ ನಂಬಿಕೆನ ಗಳಿಸಿದ್ದೀನಿ. ತುಂಬ ಜನ ಅಮ್ಮಂದಿರು ದೆ ವಿಲ್ ಥ್ಯಾಂಕ್ ಮೀ, ದೆ ವಿಲ್ ಟೆಕ್ಸ್ಟ್ ಮೀ, ಯಾವ ಬಾಟಲ್ ಯೂಸ್ ಮಾಡಬೇಕು ಅಂತ ಸಡನ್ನಾಗಿ ಏನೋ ಕೇಳಿದಾಗ, ನಾನು ಸಡನ್ನಾಗಿ ಅವ್ರಿಗೆ ಹೆಲ್ಪ್ ಮಾಡಿದಾಗ, ಥ್ಯಾಂಕ್ ಯು, ತುಂಬ ಹೆಲ್ಪ್ ಆಯಿತು ಅಂತ ಹೇಳಿದ್ದಾರೆ. ಆ್ಯಂಡ್ ತುಂಬ ಜನ ಅಮ್ಮ ನಮ್ಮ ಪಾಪು ಊಟನೇ ಮಾಡ್ತಿಲ್ಲ ಅಂದಾಗ ನಾನು ಅವ್ರಿಗೆ ರಿಪ್ಲೈ ಮಾಡಿ ಹೇಳಿರ್ತೀನಿ, ಓ ಹೌದು, ಮಕ್ಕಳು ಆಟ ಕಲ್ತ್ಬಿಟ್ಟಿರ್ತಾರೆ, ನಿಧಾನಕ್ಕೆ ಸ್ವಲ್ಪ ಟೈಮ್ ಬಿಟ್ಟು ಬಿಟ್ಟು ತಿನ್ನಿಸ್ತಾ ಇರಿ ಅಂತ ಹೆಲ್ಪ್ ಮಾಡಿದಾಗ, ಓಕೆ, ಥ್ಯಾಂಕ್ ಯು ಸೋ ಮಚ್. ಅವ್ರಿಗೆ ಅಟ್ಲೀಸ್ಟ್ ಯಾವುದೋ ಒಂದು ಅಮ್ಮ ನನಗೆ ಹೆಲ್ಪ್ ಮಾಡೋಕ್ಕಿದ್ದಾರೆ, ನನ್ನ ಫ್ರೆಂಡ್ ಅಂತ ಫೀಲ್ ಆಗುತ್ತಲ್ಲ, ಅದು ನನಗೆ ತುಂಬ ಖುಷಿ ಆಗುತ್ತೆ. ಸೊ ನಿಮಗೂ ಗೊತ್ತಿರೋ ಯಾವುದಾದ್ರೂ ಅಮ್ಮಂಗೆ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇದೇ ಥರ ಮದರ್ಹುಡ್, ಪೇರೆಂಟಿಂಗ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ಆ್ಯಂಡ್ ಲೈಫ್ ಸ್ಟೈಲ್ ರಿಲೇಟೆಡ್ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ಸೋ ಮಚ್ ಆಫ್ ಲವ್. ಹ್ಯಾವ್ ಅ ವಂಡರ್ಫುಲ್ ಡೇ. ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.